Hey guys, ಎಲ್ಲರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ RCB ಸ್ಕ್ವಾಡ್ ಅನಲೈಸ್ ಮಾಡುವಂಥ ಸಮಯ. ಆಕ್ಷನ್ಗೆ RCB ಯಾವ ಥರ ಸ್ಟ್ರಾಟಜಿನ ಪ್ಲಾನ್ ಮಾಡ್ತಾ ಇರ್ಬೋದು, ಯಾವ ಪ್ಲೇಯರ್ಸ್ಗಳನ್ನ ಬೈ ಮಾಡಬೇಕು ಅಂತ ಅಂದ್ಕೊಂಡಿರ್ಬೋದು. ಅಂದರೆ ಪ್ಲೇಯರ್ಸ್ಗಳನ್ನ ಇಂಡಿವಿಜುವಲ್ ಆಗಿ ಹೇಳೋದಿಲ್ಲ. ಸೊ ಯಾವ ಕ್ಯಾಟಗರಿಲಿ ಪ್ಲೇಯರ್ನ ಬೈ ಮಾಡಬೇಕು, ಇವ್ರನ್ನ ಮೇಯ್ನಾಗಿ ಕನ್ಸಿಡರ್ ಮಾಡಬೇಕು, ಇವ್ರನ್ನ ಬ್ಯಾಕಪ್ ಆಗಿ ಕನ್ಸಿಡರ್ ಮಾಡಬೇಕು ಅಂತ RCB ಯಾರನ್ನೆಲ್ಲ ಅನ್ಕೊತಾ ಇದೆ, ಅಥವಾ ಇವಾಗ ರಿಲೀಸ್ ಮಾಡಿರಲ್ಲ ಪ್ಲೇಯರ್ಸ್ಗಳು ಆ ಕ್ಯಾಟಗರಿನೇ ಕನ್ಸಿಡರ್ ಮಾಡಬೇಕು ಅಂತ ಸ್ಟ್ರಾಂಗ್ ಆಗಿ ಅನ್ಕೊಂತ ಇದೆಯಾ, ಎಲ್ಲ ಡೀಟೇಲ್ ಆಗಿ ನೋಡುವಂಥ ಸಮಯ. ಇವರಿಂದ ಕೆಲಸ ಇದೆಯಾ ಕೆಲಸ ಇಲ್ವಾ ಅಂತೆಲ್ಲ ನೋಡ್ಕೊಂಡಿದ್ದಾರೆ RCB ಲಾಸ್ಟ್ ಸೀಸನ್. ಇವಾಗ ಬಿಟ್ಟಿದಾರಲ್ಲ ಪ್ಲೇಯರ್ಸ್ಗಳಲ್ಲಿ, ಸೊ ಅವ್ರು ಸುಮ್ಮನೆ ಏನೋ ಬಿಟ್ಟಿಲ್ಲ, ಏನೋ ಒಂದು ರೀಸನ್ ಇಟ್ಕೊಂಡೇನೋ ಬಿಟ್ಟಿದ್ದಾರೆ. ಬೈಬ್ಯಾಕು ಕೂಡ ಮಾಡ್ಕೊಳ್ಳೋಂಥ ಲಕ್ಷಣಗಳಿರುತ್ತೆ. ಸೊ ಬೈಬ್ಯಾಕ್ ಮಾಡ್ಕೊಂಡ್ರು ಪ್ಲೇಯರ್ಸ್ನ ಬಿಟ್ಟಿರೋರ್ನ ಆಶ್ಚರ್ಯ ಪಡುವಂಥದ್ದೆಲ್ಲ ಏನೂ ಇಲ್ಲ. ಸೊ RCB ಕ್ಲೋಸ್ ಆಗಿ ನೋಡ್ತು ಅಂತಂದರೆ ಈ ಕ್ಯಾಟಗರಿಯ ಪ್ಲೇಯರ್ಸ್ಗಳನ್ನ ಈ ಸೀಸನು ಟಾರ್ಗೆಟ್ ಮಾಡುವಂಥ ಸ್ಟ್ರಾಂಗ್ ಪಾಸಿಬಿಲಿಟಿ ಇದೆ ಅಂತ ನನಗೇನೋ ಅನ್ನಿಸ್ತಾ ಇದೆ. ಅದಕ್ಕೆ ಪ್ಲೇಯಿಂಗ್ ಲೆವೆನ್ನ ಫ್ರೇಮ್ ಮಾಡಬೇಕಾಗುತ್ತೆ ನಾವು. ಫಸ್ಟು ಪ್ಲೇಯಿಂಗ್ ಲೆವೆನ್ನ ಇವಾಗ ಇರುವಂಥ 17 ಜನರಲ್ಲಿ ಫ್ರೇಮ್ ಮಾಡ್ಬೋದು ಈಸಿಯಾಗಿ ಅಂತ ಕೇಳಿದ್ರೆ ಫ್ರೇಮ್ ಮಾಡೋಕ್ಕಾಗಲ್ಲ ಗುರು. ಶಾಕ್ ಆಗಬೇಡಿ, ಫ್ರೇಮ್ ಆರಾಮಾಗಿ ಮಾಡ್ಬೋದು. 17 ಜನದಲ್ಲಿ ಮೋಸ್ಟ್ ನಂಬರ್ ಆಫ್ ಪ್ಲೇಯರ್ಸ್ಗಳು ಏನಿದ್ದಾರೆ ಎಲ್ಲ ಲೆವೆನಲ್ಲಿ ಆಡುವಂಥ ಪ್ಲೇಯರ್ಸ್ಗಳನ್ನೇ ಇಟ್ಕೊಂಡಿರೋದು RCB. ಇಲ್ಲಿ ಬ್ಯಾಕಪ್ ಪ್ಲೇಯರ್ಸ್ಗಳು ಏನೋ ಹಂಗೆ ಹಿಂಗೆ ಇರೋವಂಥ ಪ್ಲೇಯರ್ಸ್ಗಳು ಅವ್ರನ್ನೆಲ್ಲ ಬಿಟ್ಟಿದ್ದಾರೆ. ಏನೋ ಸ್ವಲ್ಪ ಹಂಗೆ ಹಿಂಗೆ ಕಾಂಟ್ರಿಬ್ಯೂಷನ್ ಕೊಡ್ತಾರೆ ಕೊಡಲ್ಲ, ಸ್ವಲ್ಪ ದ್ವಂದ್ವ ಇರೋವಂಥ ಪ್ಲೇಯರ್ಸ್ಗಳನ್ನ, ಡೌಟ್ ಇರೋವಂಥ ಪ್ಲೇಯರ್ಸ್ಗಳನ್ನ ಬಿಟ್ಟಿದ್ದಾರೆ. ಇನ್ನೆಲ್ಲ ಇಟ್ಕೊಂಡಿರುವಂಥ ಪ್ಲೇಯರ್ಸ್ಗಳೆಲ್ಲ ಯಾವುದೇ ಟೈಮಲ್ಲಿ ಲೆವೆನಲ್ಲಿ ಬೇಕಾದರೆ ಆ್ಯಡ್ ಮಾಡುವಂಥ ಪ್ಲೇಯರ್ಸ್ಗಳನ್ನೇ ಇಟ್ಕೊಂಡಿರುವಂಥದ್ದು. ಲೆವೆನ್ನ ಫ್ರೇಮ್ ಮಾಡ್ತು ಅಂದರೆ ನನ್ನ ಲೆವೆನು ಇವಾಗ ರಿಟೈನ್ಡ್ ಲಿಸ್ಟ್ನ ನೋಡ್ತು ಅಂದರೆ ಈ ಲೆವೆನ್ನ ಫ್ರೇಮ್ ಮಾಡ್ಬೋದು. ಫಿಲ್ ಸಾಲ್ಟ್ ಓಪನ್ ಮಾಡ್ತು ಅಂದರೆ ಹೆಂಗಿದ್ರು ವಿಕೆಟ್ ಕೀಪಿಂಗ್ ಆಪ್ಷನ್ ಫಿಲ್ ಸಾಲ್ಟ್ ಓಪನ್ ಅಪ್ ಆಗುತ್ತೆ. ಇಲ್ಲಿ ಎನ್ಕೇಸ್ ಏನಾದ್ರು ಫಿಲ್ ಸಾಲ್ಟ್ಗೆ ಇಂಜುರಿ ಆಯಿತು ಅಂತಂದರೆ ಇಲ್ಲಿ ಜಿತೇಶ್ ಶರ್ಮಾ ಅವ್ರು ವಿಕೆಟ್ ಕೀಪಿಂಗ್ ಮಾಡ್ಬೋದು. ವಿಕೆಟ್ ಕೀಪಿಂಗ್ ಇವಾಗ ಜಿತೇಶ್ ಶರ್ಮನೇ ಮಾಡ್ತಿರೋದು. ಜಿತೇಶ್ ಶರ್ಮಾಗೆ ಇಂಜುರಿ ಆಯಿತು ಅಂದರೆ ಫಿಲ್ ಸಾಲ್ಟ್ ವಿಕೆಟ್ ಕೀಪಿಂಗ್ನ ಮಾಡ್ಬೋದು. ಸೊ ಅದರಿಂದ ಇಲ್ಲಿ ವಿಕೆಟ್ ಕೀಪರ್ನ ಅಡಿಷನಲ್ ವಿಕೆಟ್ ಕೀಪರ್ ಬ್ಯಾಟರ್ನ ತೊಗೊಳ್ಳೋಂಥ ಅವಶ್ಯಕತೆ ಏನಿಲ್ಲ. ಯಾಕಂದರೆ ಇಬ್ಬರು ವಿಕೆಟ್ ಕೀಪರ್ಸು ನಮ್ಮ ಇಂಡಿಯನ್ ಟೀಮಲ್ಲಿ ನಮ್ಮ RCB ಟೀಮಲ್ಲಿ ಇರೋದ್ರಿಂದ. ಸೊ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಇಬ್ಬರು ಓಪನ್ ಮಾಡ್ತಾರೆ ಎಂದಿನಂತೆ. ಬಟ್ ಅದೇ ಪ್ರಾಬ್ಲಮ್ ಯಾವಾಗ ಆಗುತ್ತೆ ಅಂದರೆ ಇವರೆಲ್ಲ ಓಡೋಗ್ಬಿಟ್ರು ಅಂದರೆ, ಇವಾಗ ಎಕ್ಸ್ಟೆಂಡ್ ಆಯ್ತಲ್ಲ IPL ಲಾಸ್ಟ್ ಸೀಸನು, ಅವಾಗ ಇವರೆಲ್ಲ ಓಡೋಗ್ಬಿಟ್ರು. ಫಿಲ್ ಸಾಲ್ಟ್ ಆಗಿರಲಿ, ಫಿಲ್ ಸಾಲ್ಟ್ ಏನು ಓಡೋಗಿಲ್ಲ, ಜೇಕೋಬ್ ಬೆಥೆಲ್ ಅವರು ಇವರೆಲ್ಲ ಓಡೋದ್ರು. ಅದೇ ಈ ಥರ ಏನಾದ್ರು ಆಯಿತು ಅಂತ ಅಂದಾಗ ಎಕ್ಸ್ಟೆನ್ಷನ್ ಏನಾರು ಅಚಾನಕ್ ಆಗೋಗ್ಬಿಡ್ತು ಅಂದಾಗ ಈ ಥರ ಪ್ರಾಬ್ಲಮ್ ಆಗೋಗ್ಬಿಡ್ತು ಅಷ್ಟೇ ಕೆಲವೊಂದು ಟೈಮು. ಬಟ್ ಇದು ಎಕ್ಸ್ಪೆಕ್ಟೆಡ್ ಏನಲ್ಲ. ಆ ಥರ ಇಂಡಿಯಾ ಪಾಕಿಸ್ತಾನ ವಾರ ಆಗುತ್ತೆ, ಆಮೇಲೆ ಇವರೆಲ್ಲ ಓಡೋಗ್ತಾರೆ ಅನ್ನೋಂಥದ್ದೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಎಲ್ಲ ವರ್ಷ ಇದೇ ಥರ ಆಗುತ್ತೆ ಅಂತೆಲ್ಲ. ಬಟ್ ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಓಪನ್ ಮಾಡ್ತಾರೆ ಅಂತಂದರೆ DDP ದೇವದತ್ ಪಡಿಕ್ಕಲ್ ಮತ್ತೆ ರಿಟರ್ನ್ ಆಗ್ತಾರೆ. ಹೌದು, ಮಯಾಂಕ್ ಅಗರ್ವಾಲ್ ಇವರ ಜಾಗದಲ್ಲಿ ಆಡಿದ್ರು. ಮಯಾಂಕ್ ಅಗರ್ವಾಲ್ ಪಾಪ ಅವ್ರು ಅವಕಾಶ ಕೊಟ್ಟಷ್ಟು ಚೆನ್ನಾಗೇ ಯುಟಿಲೈಸ್ ಮಾಡಿಕೊಂಡ್ರು. ಬಟ್ RCBಗೆ ಏನು ಅನ್ನಿಸ್ತೋ ಬಿಟ್ಟಿದ್ದಾರೆ. ನಾನು ಹೇಳ್ತೀನಿ ಮಯಾಂಕ್ ಅಗರ್ವಾಲ್ನ ಬಿಟ್ಟು RCB ತಪ್ಪು ಮಾಡಿದ್ದಾರೆ ಅಂತ. ಮಯಾಂಕ್ ಅಗರ್ವಾಲ್ನ RCB ರಿಟೈನ್ ಮಾಡ್ಕೊಬೇಕಾಗಿತ್ತು ಅಂತ. ಏನಕ್ಕೆ ಅಂತ ಹೇಳ್ತೀನಿ. ಇಲ್ಲಿ ರಜತ್ ಪತಿದಾರ್ ನಂಬರ್ 4 ಆಡ್ತು ಅಂತಂದರೆ ನಂಬರ್ 5 ಜಿತೇಶ್ ಶರ್ಮಾ ಆಡ್ತಾರೆ. ನಂಬರ್ 6 ಕೃಣಾಲ್ ಪಾಂಡ್ಯ ಆಡ್ತು ಅಂದರೆ ನಂಬರ್ 7 ಟಿಮ್ ಡೇವಿಡು ಆಬ್ವಿಯಸ್ಲಿ. ಅದಾದ ನಂತರ ಉಡಾಯಿಸೋದಕ್ಕೆ ಬರ್ತಾರೆ ರೊಮಾರಿಯೋ ಶಿಫೋರ್ಡು. ಅದಾದಮೇಲೆ ಭುವನೇಶ್ವರ್ ಕುಮಾರು, ಎಸ್ ದಯಾಳ್ ಜೊತೆಗೆ ಹೈಸಲ್ವುಡ್ ಆಯಿತು ಅಂತಂದರೆ ಇದು 11 ಪಕ್ಕಾ 11 ಶಾರ್ಟ್ 11 ಈ ಒಂದು 70ನ ನೋಡ್ತು ಅಂತ ಅಂದರೆ. ಆಮೇಲೆ ಸುಯಾಶ್ನ ಬೇಕಾದರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡ್ಕೋದು, ಬೇಕಾದ್ರಲ್ಲ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡಲೇಬೇಕು ಸುಯಾಶ್ ಶರ್ಮನ. ಸೊ ಇಲ್ಲಿ ಸ್ಟ್ರಾಂಗ್ ಆಗಿ RCB ಕನ್ಸಿಡರ್ ಮಾಡುವಂಥ ಏರಿಯಾ ಯಾವುದು ಅಂತ ಅಂದರೆ, ಇಲ್ಲ ಗುರು ಈ ಪ್ಲೇಯರ್ನ ಇಂಥ ಕ್ಯಾಟಗರಿನ ಪಿಕ್ ಮಾಡಲೇಬೇಕು ಅಂತ ಅಂದ್ಕೊಂಡಿರುವಂಥ ಪ್ಲೇಯರು ಒಬ್ಬ ಇಂಡಿಯನ್ ಸ್ಪಿನ್ನರ್ನ, ಸ್ಟ್ರಾಂಗ್ ಆಗಿರುವಂಥ ಇಂಡಿಯನ್ ಸ್ಪಿನ್ನರ್ನ RCB ಖಂಡಿತ ಈ ಆಪ್ಷನಲ್ಲಿ ನೋಡ್ತಾ ಇರ್ತಾರೆ. ಇದು ಮೇನ್ ಫೋಕಸ್ ಆಗಿರುತ್ತೆ RCBಗೆ. ಯಾಕಂದರೆ ಸುಯಾಶ್ ಶರ್ಮಾ ಬಂತು ಅಂತಂದರೆ ಇಲ್ಲಿ ಕೃಣಾಲ್ ಪಾಂಡ್ಯ ಮತ್ತು ಸುಯಾಶ್ ಶರ್ಮಾ ಇಬ್ಬರೇ ಒಂಥರ. ಕೃಣಾಲ್ ಪಾಂಡ್ಯನ ನೀವು ಹಂಗೆ ಹಿಂಗೆ ತೊಗೊಬೋದು, ಹೌದು ಲಾಸ್ಟ್ ಸೀಸನ್ ಸಗದಾಗಿ ಇಂಪ್ಯಾಕ್ಟ್ ಮಾಡಿದ್ದಾರೆ. ಬಟ್ ಜೆನ್ಯೂನ್ ಸ್ಪಿನ್ನರ್ ಅಂತ ಬಂದಾಗ ಇಲ್ಲಿ ಸುಯಾಶ್ ಶರ್ಮಾ ಮಾತ್ರ ಇಲ್ಲಿ ಒತ್ಕೊಟ್ಟು ಇರೋವಂಥದ್ದು ನಮ್ಮ RCBಲಿ. ಸೊ ಇವ್ರ ಜಾಗಕ್ಕೆ ಇನ್ ಕೇಸ್ ಅವ್ರಿಗೆ ಇಂಜುರಿ ಆಯಿತು ಅಂತಂದರೆ, ಹೌದು ಸಗದಾಗಿ ಪರ್ಫಾರ್ಮ್ ಮಾಡ್ತಿಲ್ಲ ಲಾಸ್ಟ್ ಸೀಸನು, ಬಟ್ ಇವ್ರಿಗೇನಾದ್ರು ಇಂಜುರಿ ಆಯಿತು ಅಂತಂದರೆ ಇವರಿಗೆ ತಕ್ಕನಾಗಿರೋವಂಥ ಒಬ್ಬ ಸ್ಪಿನ್ನರ್, ಒಬ್ಬ ಅಂತೂ ಕಡಕ್ಕಾಗಿರೋವಂಥ ಸ್ಪಿನ್ನರ್ ಅಂತೂ RCBಗೆ ಅವಶ್ಯಕತೆ ಅಂತೂ ಖಂಡಿತ, ಜೆನ್ಯೂನ್ ಸ್ಪಿನ್ನರ್ ಅವಶ್ಯಕತೆ ಅಂತೂ ಖಂಡಿತ ಇದ್ದೇ ಇದೆ. RCB ಖಂಡಿತ ಇಂಡಿಯನ್ ಸ್ಪಿನ್ನರ್ನ ಟಾರ್ಗೆಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಈ ಆಪ್ಷನಲ್ಲಿ. ಓವರ್ಸೀಸ್ ಸ್ಪಿನ್ನರ್ಲ್ಲ, ಇಂಡಿಯನ್ ಸ್ಪಿನ್ನರ್ನ ಟಾರ್ಗೆಟ್ ಮಾಡ್ತಾರೆ. ಜೊತೆಗೆ ಇಲ್ಲಿ ಮಯಾಂಕ್ ಅಗರ್ವಾಲ್ನ ಏನಕ್ಕೆ ಬಿಟ್ಟಿದ್ದಾರೆ ಅಂತಂದರೆ RCB ನನಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ ಅಲ್ಲಿ. ಯಾಕೆ ಅಂತಂದರೆ RCB ಟಾಪ್ ಆರ್ಡರ್ ನೋಡ್ತು ಅಂತಂದರೆ, ಟಾಪ್ ಆ್ಯಂಡ್ ಮಿಡ್ಲ್ ಆರ್ಡರ್ ನೋಡ್ತು ಅಂದರೆ ಕೊಹ್ಲಿ, DDP, ರಜತ್ ಪತಿದಾರ್, ಜಿತೇಶ್ ಶರ್ಮಾ, ಇಲ್ಲಿ ಕೃಣಾಲ್ ಪಾಂಡ್ಯ ಫಾರ್ ದಟ್ ಮ್ಯಾಟರ್. ಟಾಪ್ 6ನ ತೊಗೊಂಡು ನೋಡ್ತು ಅಂತಂದರೆ 5 ಜನ ಇಂಡಿಯನ್ಸ್ನೇ ಬರ್ತಾರೆ. ಸೊ 5 ಜನ ಇಂಡಿಯನ್ಸ್ ಬರೋವಂಥ ಜಾಗದಲ್ಲಿ ನೀವು ಟಾಪ್ 5ನ ತೊಗೊಳ್ಳಿ ಸಾಕು. ಟಾಪ್ 5ಅಲ್ಲಿ 4 ಜನ ಇಂಡಿಯನ್ಸ್ನೇ ಬರ್ತಾರೆ. ಇಲ್ಲಿ ಮಯಾಂಕ್ ಅಗರ್ವಾಲ್ ಇತ್ತು ಅಂತಂದಿದ್ರೆ ಯಾವ ಸ್ಲಾಟಲ್ಲಿ ಬೇಕಾದ್ರೂ ಓಪನಿಂಗ್ ಸ್ಲಾಟಿಂದ ಹಿಡ್ಕೊಂಡು ನಂಬರ್ 5 ಎಲ್ಲಿ ಬೇಕಾದ್ರೂ ಫೋಟರ್ ಥರ ಯೂಸ್ ಮಾಡೋವಂಥ ಬ್ಯಾಟ್ರು ಮಯಾಂಕ್ ಅಗರ್ವಾಲು. ಜೊತೆಗೆ ಎಕ್ಸ್ಪೀರಿಯನ್ಸೂ ಕೂಡ ಇದೆ. RCBಯಲ್ಲಿ ಖಂಡಿತ ಇಲ್ಲಿ ನೋಡಿ, ಇವ್ರು ಬಿಡ್ತು ಅಂದರೆ ಬ್ಯಾಕಪ್ ಯಾರೂ ಇಲ್ಲ ಇಲ್ಲಿ RCBಗೆ. ಇಂಡಿಯನ್ ಬ್ಯಾಟರ್ನ
ಬ್ಯಾಕಪ್ ಯಾರೂ ಇಲ್ಲ ಇಲ್ಲಿ. ಚೆನ್ನಾಗಿ ಆಡೋವಂಥ ಇಂಡಿಯನ್ ಬ್ಯಾಟರ್, ಜೆನ್ಯೂನ್ ಬ್ಯಾಟ್ರು, ಬ್ಯಾಕಪ್ ಯಾರೂ ಇಲ್ಲ. ಎಲ್ಲ ಲೆವೆನಲ್ಲಿ ಫಿಟ್ ಆಗುವಂಥವ್ರೆ. ಫಿಟ್ ಆದಮೇಲೆ ಅಲ್ಲಿ ಅವ್ರಿಗೇನಾದ್ರು ಇಂಜುರಿ ಆಯಿತು ಅಂದರೆ ಬ್ಯಾಕಪ್ ಆಗಿ ಯಾರೂ ಸಹ ಇಲ್ಲ. ಅದಕ್ಕೋಸ್ಕರ ಒಬ್ಬ ಕ್ವಾಲಿಟಿ ಇಂಡಿಯನ್ ಬ್ಯಾಟರ್ನ RCB ಅಂತೂ ಖಂಡಿತ ಟಾರ್ಗೆಟ್ ಮಾಡುತ್ತೆ. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರುವಂಥ ಬ್ಯಾಟ್ರು, ಸಮ್ಮನ್ ಲೈಕ್ ರಾಹುಲ್ ತ್ರಿಪಾಠಿ. ಅಂದರೆ ಅವ್ರು ಏನು ಡಬ್ಬಾ ಥರ ಆಡ್ತಾ ಇರ್ಬೋದು, ಬಟ್ ಆದ್ರೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋ ಕಡೆ ಒತ್ತು ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ರಾಹುಲ್ ತ್ರಿಪಾಠಿ ಆಗಿರ್ಬೋದು, ಮತ್ತೆ ಮಯಾಂಕ್ ಅಗರ್ವಾಲ್ನ ಬೈಬ್ಯಾಕ್ ಮಾಡಿಕೊಂಡ್ರೆ RCB ಆಶ್ಚರ್ಯ ಪಡುವಂಥದ್ದೆಲ್ಲ ಏನೂ ಇಲ್ಲ. ಸೊ ಬಿಟ್ಟಿರ್ಬೋದು, ಬಟ್ ಬೈಬ್ಯಾಕ್ ಮಾಡಿಕೊಂಡ್ರೆ ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಏನಕ್ಕೆ ಅಂತಂದರೆ ಹೆಂಗೆ ಬೇಕಾದ್ರೂ ಯೂಸ್ ಮಾಡ್ಕೊಬೋದು ಮಯಾಂಕ್ ಅಗರ್ವಾಲ್ನ ಓಪನಿಂಗ್ ಸ್ಲಾಟಿಂದ. ಇವಾಗ ಫಾರ್ ದಟ್ ಮ್ಯಾಟ್ರ್ ನೀವು ರಾಹುಲ್ ತ್ರಿಪಾಠಿನೂ ತೊಗೊಬೋದು, ಅವ್ರನ್ನೂ ಕೂಡ ಅಷ್ಟೇ ಹೆಂಗೆ ಬೇಕಾದ್ರೂ ಫ್ಲೋಟರ್ ಥರ ಯೂಸ್ ಮಾಡ್ಕೊಬೋದು. ಎಲ್ಲ ಪೊಸಿಷನ್ಲೂ ಆಡೋವಂಥ ಬ್ಯಾಟ್ರ್ಗಳು, ಅಂದರೆ 5ನೇ ಪೊಸಿಷನ್ಗೂ ನಂಬರ್ 1ಇಂದ ಹಿಡ್ಕೊಂಡು ನಂಬರ್ 5ನೇ ಪೊಸಿಷನ್ವರೆಗೂ ಆಡೋವಂಥ ಬ್ಯಾಟ್ರ್ಗಳು ಸಿಗೋದಿಲ್ಲ. ಸೊ ಇವರು ಸಿಗ್ತಾರೆ. ಸೊ ಅದರಿಂದ ಖಂಡಿತ ಒಬ್ಬ ಇಂಡಿಯನ್ ಎಕ್ಸ್ಪೀರಿಯನ್ಸ್ಡ್ ಬ್ಯಾಟರ್ನ ಸ್ಟ್ರಾಂಗ್ ಆಗಿ RCB ಟಾರ್ಗೆಟ್ ಮಾಡ್ತಾರೆ ಸ್ಪಿನ್ನರ್ ಜೊತೆಗೆ. ಓವರ್ಸೀಸ್ ಪೇಸರ್ನ ಅಗತ್ಯತೆ ಇದೆಯಾ ಅಂತ ಕೇಳಿದ್ರೆ ಓವರ್ಸೀಸ್ ಪೇಸರ್ನ ಅಗತ್ಯತೆ ಅಷ್ಟೇನಾಗಿಲ್ಲ. ರೊಮ್ಯಾರಿಯೋ ಶೆಫರ್ಡ್ ಇದ್ದಾರೆ, ಜೊತೆಗೆ ಹ್ಯಾಸಲ್ವುಡ್ ಇದ್ದಾರೆ. ಸೊ ಇವರಿಬ್ರು ಶಾರ್ಟ್ ಆಗಿ ಲೆವೆಲ್ ಆಡ್ತಾರೆ. ನುವಾನ್ ತುಷಾರ ಬ್ಯಾಕಪ್ ಆಗಿದ್ದಾರೆ. ಸೊ ಆದ್ದರಿಂದ ಇಲ್ಲಿ ಓವರ್ಸೀಸ್ ಪೇಸರ್ನ ಅಗತ್ಯತೆ ಅಷ್ಟರ ಮಟ್ಟಿಗಿಲ್ಲ. ಲುಂಗಿ ಇಂಗ್ಲಿನ ಬಿಟ್ಟಿರ್ಬೋದು, ಬಟ್ ಅವ್ರು ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಇವ್ರನ್ನ ತಗೊಳ್ಳೇಬೇಕು ಅನ್ನೋಂಥದ್ದು ಏನಿಲ್ಲ. ತೊಗೊಬೋದು, ಬಟ್ ಆಸ್ ಎ ಬ್ಯಾಕಪ್ ಆಗಿ ತೊಗೊಬೋದು ಅಷ್ಟೇ. ದುಡ್ಡು ಜಾಸ್ತಿ ಆಗಿತ್ತು ಅಂದರೆ ಆಕ್ಷನಲ್ಲಿ ಲಾಸ್ಟಿಗೆ ಬೇಕಾದ್ರೆ ಓವರ್ಸೀಸ್ ಬ್ಯಾಕಪ್ ಪೇಸರ್ನ ತೊಗೊಬೋದು, ಇಟ್ಕೊಬೋದು. ಬಟ್ ಇವ್ರು ಬೇಕೇ ಬೇಕು ಅನ್ನೋ ಥರ ಎಲ್ಲ ಏನೂ ಇಲ್ಲ. ಓವರ್ಸೀಸ್ ಆಲ್ರೌಂಡರ್ನ ಅವಶ್ಯಕತೆ ಇದೆಯಾ ಅಂತ ಕೇಳಿದ್ರೆ ರೊಮ್ಯಾರಿಯೋ ಶೆಫರ್ಡು, ಟಿಮ್ ಡೇವಿಡು ಧ್ವಂಸ ಮಾಡೋದಕ್ಕೆ ಅಂತ ಬರ್ತಾರೆ. ಸೊ ಇವರಿಬ್ಬರನ್ನ ಓವರ್ಸೀಸ್ ಆಲ್ರೌಂಡರ್ ಅಂತಲೇ ಕನ್ಸಿಡರ್ ಮಾಡಬೇಕು. ಇನ್ನೇನಂತ ಟಿಮ್ ಡೇವಿಡ್ ಹೌದು ಅಷ್ಟೇನಾಗಿ ಬೌಲಿಂಗ್ ಮಾಡಿಲ್ಲ ಲಾಸ್ಟ್ ಸೀಸನು, ಬಟ್ ಆದರೂ ಸಹ ಅದೇ ನಮಗೆ ಇಲ್ಲಿ ಅವಶ್ಯಕತೆ ಪಕ್ಕ ಇದ್ದೇ ಇದೆ. ನಮಗೆ ಇಲ್ಲಿ ತೊಗೊಳ್ಲೇಬೇಕು, ಈ ಸ್ಲಾಟ್ ವೇಕೆಂಟ್ ಇದೆ, ನಮಗೆ ಫಿಲ್ ಮಾಡಲೇಬೇಕು ಈ ಸ್ಲಾಟ್ ಅನ್ನೋ ಥರ ಎಲ್ಲ ಏನೂ ಇಲ್ಲ. ಸೊ ಆದ್ದರಿಂದ ಓವರ್ಸೀಸ್ ಆಲ್ರೌಂಡ್ರನ್ನ RCB ಟಾರ್ಗೆಟ್ ಮಾಡೋದೇನಿದೆ, ಇಂಡಿಯನ್ ಆಲ್ರೌಂಡ್ರೂ ಅಷ್ಟೇ RCB ಟಾರ್ಗೆಟ್ ಏನು ಮಾಡಿದರೆ ಕೃಣಾಲ್ ಪಾಂಡೆ ಅವರಿಗೆ ಬ್ಯಾಕಪ್ ಆಗಿ ಖಂಡಿತ ಸ್ವಪ್ನಿಲ್ ಸಿಂಗ್ ಅಂತ ಇದ್ದಾರೆ, ಅವರು ಕೂಡ ಕ್ವಾಲಿಟಿ ಆಲ್ರೌಂಡ್ರೆ, ಅವ್ರಿಗೆ ಅವಕಾಶ ಸಿಗ್ತಿಲ್ಲ. ಇಲ್ಲಿ ಇಂಡಿಯನ್ ಆಲ್ರೌಂಡ್ರನ್ನ ಜೊತೆಗೆ ಓವರ್ಸೀಸ್ ಆಲ್ರೌಂಡ್ರನ್ನ RCB ಟಾರ್ಗೆಟ್ ಮಾಡೋದು ಇಲ್ಲ, ಇವರು ಬೇಕೇ ಬೇಕು ಅನ್ನೋ ಥರ. ಲಿಯಮ್ ಲಿವಿಂಗ್ಸ್ಟನ್ನ ಬಿಟ್ಟಿರ್ಬೋದು, ಅವ್ರನ್ನೂ ತೊಗೊಳ್ಳೋಂಥ ಚಾನ್ಸಸ್ ಇರುತ್ತೆ, ಬಟ್ ಅದೇ ಲಾಸ್ಟ್ವರೆಗೂ ನೋಡ್ಬಿಟ್ಟು ತೊಗೊಳ್ಳೋಂಥ ಚಾನ್ಸಸ್ ಇರುತ್ತೆ. ಬೇರೆ ಟೀಮ್ಗೆ ಹೋದರೆ ಹೋಗಲಿ ಅಂತ ಹೇಳ್ತಾರೆ ಅಷ್ಟೇ. RCBಲಿ ಸ್ಟ್ರೆಸ್ ಮಾಡಿಬಿಟ್ಟು ಅವನಜ್ಜಿ ನಮಗೆ ಬೇಕೇ ಬೇಕು ಓವರ್ಸೀಸ್ ಆಲ್ರೌಂಡ್ರು ಅನ್ನೋ ಥರ ಹೋಗೋ ಸಾಧ್ಯತೆ ಕಾಣಿಸ್ತಾ ಇಲ್ಲ ನನಗೆ. ಹೋಗೋ ಸಾಧ್ಯತೆ ಯಾರಿಗಿದೆ ಅಂತಂದರೆ ಅದೇ ಒಬ್ಬ ಕ್ವಾಲಿಟಿ ಬ್ಯಾಟ್ರಿಗಿದೆ, ಜೊತೆಗೆ ಒಬ್ಬ ಕ್ವಾಲಿಟಿ ಸ್ಪಿನ್ನರ್ಗಿದೆ. ಇವ್ರು ಬೇಡ ಅಂದರೂ 2 ಸ್ಲಾಟ್ ಅಂತೂ ಇನ್ನಿದೆ ಓವರ್ಸೀಸ್, ಅದನ್ನು ಫಿಲ್ ಅಂತೂ ಮಾಡೇ ಮಾಡ್ತಾರೆ. ಅದೇ ಒಂದು ಖಂಡಿತ ಓವರ್ಸೀಸ್ ಪೇಸರ್ನ ಫಿಲ್ ಮಾಡ್ತಾರೆ. ಅಂದರೆ ಸ್ಟ್ರೆಸ್ ಕೊಟ್ಟು ಇವ್ರ ಮೇಲೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡುವಂಥ ಅಗತ್ಯತೆ ಏನಿಲ್ಲ, ಬೇಸ್ ಪ್ರೈಸ್ಗೆ ತಗೊಳ್ಳೋವಂಥದ್ದು. ಜೊತೆಗೆ ಓವರ್ಸೀಸ್ ಆಲ್ರೌಂಡ್ರನ್ನ ಅದೇ ಬ್ಯಾಕಪ್ ಆಗಿ ಇರಲಿ ಅಂತ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಲ್ಲ, ಕಮ್ಮಿ ಇನ್ವೆಸ್ಟ್ಮೆಂಟಲ್ಲೇ. ಸೊ ಇಬ್ಬರನ್ನ ಓವರ್ಸೀಸ್ ಆಲ್ರೌಂಡರು ಜೊತೆಗೆ ಓವರ್ಸೀಸ್ ಪೇಸರ್ನ ತಗೊಳ್ಳುವಂಥ ಸಾಧ್ಯತೆ ಇದೆ. ಬಟ್ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಇಲ್ಲಿ ಇಂಡಿಯನ್ ಬ್ಯಾಕಪ್ ಬ್ಯಾಟ್ರನ್ ಇದ್ದಾರೆ, ಸೊ ಅವ್ರಿಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರುವಂಥ ಬ್ಯಾಟ್ರಿಗೆ. ಜೊತೆಗೆ ಒಬ್ಬ ಸ್ಪಿನ್ನರ್ಗೆ ಇಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋದಲ್ಲಿ ಅರ್ಥ ಇದೆ. ಅದನ್ನು ಬಿಡ್ತು ಅಂತಂದರೆ RCBಲಿ ಬೇರೆ ಏನೋ ಮಾಡಿಬಿಡ್ತಾರೆ, ಇಲ್ಲಿ ದೊಡ್ಡದಾಗಿ ಬಿಡ್ ಮಾಡಿಬಿಡ್ತಾರೆ, ಇಲ್ಲಿ ಕ್ಯಾಮ್ರಾನ್ ಗ್ರೀನ್ಗೆ ಅಷ್ಟು ಬಿಡ್ ಮಾಡಿಬಿಡ್ತಾರೆ, ಅವೆಲ್ಲ ಮಾಡೋದಿಲ್ಲ RCBಲಿ. ಜೇಕೋಬ್ ಬೆಥೆಲ್ ಖಾಲಿ ಕೂತ್ಕೊಂತಾರೆ. ಹಂಗೆ ನೋಡೋಕೆ ಹೋಯ್ತು ಅಂದರೆ ಇವಾಗಿನ ಸ್ಕ್ವಾಡ್ ನೋಡ್ತು ಅಂತಂದರೆ ಜೇಕೋಬ್ ಬೆಥೆಲ್ಗೆ 11ಅಲ್ಲಿ ಅವಕಾಶ ಸಿಗೋದಿಲ್ಲ ಅಂತ ಪ್ಲೇಯರ್ಗೆನೇ. ಸೊ ಖಂಡಿತ ಇಲ್ಲಿ ಕ್ಯಾಮ್ರಾನ್ ಗ್ರೀನ್ ಎಂಟ್ರಿ ಕೊಡುವಂಥದ್ದು ನಮಗೆಲ್ಲ ಏನು ಕಾಣಿಸ್ತಾ ಇಲ್ಲ. ಅಂದರೆ ಇವ್ರು ಬೇಕೇ ಬೇಕು ಅಂತ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ತಗೊಳ್ಳೋವಂಥ ಪ್ಲೇಯರ್ಸ್ ಬಗ್ಗೆ ನಾನು ಮಾತ್ರ ಹೇಳ್ತಾ ಇರೋದು. ಸೊ 2 ಸ್ಲಾಟ್ ಹೆಂಗಿದ್ರೆ ಓವರ್ಸೀಸ್ ಫಿಲ್ ಮಾಡಲೇಬೇಕು, ಆ್ಯಂಡ್ ಫಿಲ್ ಮಾಡೇ ಮಾಡ್ತಾರೆ. ಸೊ ಅದನ್ನು ಹೇಳಿದ್ದೀನಿ. ಸೊ ನೋಡೋಣ, ಡಿಮ್ಯಾಂಡ್ ಒಟ್ಟಲ್ಲಿ RCB ಇಲ್ಲಿ ಜಾಸ್ತಿ ಇಡಬೇಕಾಗಿರೋದು ಅದೇ ಬ್ಯಾಟರ್ ಮೇಲೆ, ಜೊತೆಗೆ ಒಬ್ಬ ಸ್ಪಿನ್ನರ್ ಮೇಲೆ. ಕಾದು ನೋಡೋಣ ಏನಾಗುತ್ತೆ ಆಪ್ಷನಲ್ಲಿ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್ ಬಾ.